ಅನ್ನಭಾಗ್ಯಕ್ಕೆ ಇಲ್ಲವ ಬ್ರೇಕ್. ಶಿಗ್ಗಾವಿಯ ಬಂಕಾಪುರದಲ್ಲಿ ಅಕ್ರಮ ಅನ್ನಭಾಗ್ಯ ಅಕ್ಕಿ ರೈಡ್. 3,34,000 ಅಕ್ಕಿ ವಶ. ಹೌದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ ಮಾಡಿದೆ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಿರುವ ಶಿಗ್ಗಾವಿ ಸವಣೂರಿನ ಕೆಲವೊಂದಿಷ್ಟು ಕಿಂಗ್ ಪಿನ್ಗಳು ಅದೇ ಅನ್ನಭಾಗ್ಯಕ್ಕೆ ಕಣ್ಣು ಹಾಕಿದ್ದಾರೆ. ಹೌದು, ಶಿಗ್ಗಾವಿ ಸವಣೂರು ತಾಲೂಕಿನಾದ್ಯಂತ ಈ ಅಕ್ರಮ ಅಕ್ಕಿ ದಂಧೆ ಜೋರಾಗಿದ್ದು, ಇದೀಗ ತಾಲೂಕಿನ ಬಂಕಾಪುರ ಪಟ್ಟಣದ ಶರೀಫ್ ನಗರದ ಗೋಡೌನಿನಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಸುಮಾರು 3,34,000 ರೂಪಾಯಿ ಮೌಲ್ಯದ 380 ಅನ್ನಭಾಗ್ಯದ ಅಕ್ಕಿ ಚೀಲಗಳನ್ನು ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಮಲ್ಲೇಶಪ್ಪ ಮಾಳಗಿಮನಿ ಎಂಬಾತನಿಗೆ ಸೇರಿದ ಗೋಡೌನ್ನ ಬಾಡಿಗೆ ತೆಗೆದುಕೊಂಡಿದ್ದು, ಖಚಿತ ಮಾಹಿತಿ ಮೇರೆಗೆ ಆಹಾರ ನಿರೀಕ್ಷಕ ಅಧಿಕಾರಿ ರಾಜು ತಳವಾರ್ ದಾಳಿ ನಡೆಸಿದ್ದು, ಬಂಕಾಪುರದ ಜಯದೇವ ಮಲ್ಲಿಕಾರ್ಜುನ ಮಾಮ್ಲೆಪಟ್ಟಣ ಶೆಟ್ಟರ್ ಎಂಬುವವನಿಗೆ ಸೇರಿದ ಈ ಪಡಿತರ ಅಕ್ಕಿ ಚೀಲಗಳನ್ನು ಅಕ್ರಮವಾಗಿ ಇಟ್ಟಿದ್ದು, ಇದೀಗ ಅಧಿಕಾರಿಗಳು ವಶಪಡಿಸಿಕೊಂಡು ಬೀಗ ಜಡಿದಿದ್ದಾರೆ. ಒಟ್ಟಾರೆ ತಾಲೂಕಿನಾದ್ಯಂತ ರಾಜಾರೋಷವಾಗಿ ಈ ಅಕ್ಕಿ ದಂಧೆ ನಡೀತಾ ಇದ್ದು, ಇದೆಲ್ಲ ಯಾಕೆ ಆಹಾರ ಇಲಾಖೆಯ ಮತ್ತು ಪೊಲೀಸರ ಕಣ್ಣಿಗೆ ಕಾಣ್ತಾ ಇಲ್ಲ? ಅಥವಾ ಮಹಾತ್ಮ ಗಾಂಧೀಜಿಯ ನೀತಿಯಂತೆ ಕೆಟ್ಟದ್ದನ್ನ ನೋಡಬಾರದು, ಕೆಟ್ಟದ್ದನ್ನ ಕೇಳಬಾರದು, ಕೆಟ್ಟದ್ದನ್ನ ಮಾತನಾಡಬಾರದು ಎಂಬ ತತ್ವಗಳನ್ನು ಅಧಿಕಾರಿಗಳು ಪಾಲಿಸ್ತಾ ಇದ್ದಾರಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ವಿ ನ್ಯೂಸ್ ಕನ್ನಡ, ಬಸವರಾಜ್ ಹಾವೇರಿ. ಅನ್ನಭಾಗ್ಯಕ್ಕೆ ಇಲ್ಲವ ಬ್ರೇಕ್. ಶಿಗ್ಗಾವಿಯ ಬಂಕಾಪುರದಲ್ಲಿ ಅಕ್ರಮ ಅನ್ನಭಾಗ್ಯ ಅಕ್ಕಿ ರೈಡ್. 3,34,000 ಅಕ್ಕಿ ವಶ. ಹೌದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ ಮಾಡಿದೆ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಿರುವ ಶಿಗ್ಗಾವಿ ಸವಣೂರಿನ ಕೆಲವೊಂದಿಷ್ಟು ಕಿಂಗ್ ಪಿನ್ಗಳು ಅದೇ ಅನ್ನಭಾಗ್ಯಕ್ಕೆ ಕಣ್ಣು ಹಾಕಿದ್ದಾರೆ. ಹೌದು, ಶಿಗ್ಗಾವಿ ಸವಣೂರು ತಾಲೂಕಿನಾದ್ಯಂತ ಈ ಅಕ್ರಮ ಅಕ್ಕಿ ದಂಧೆ ಜೋರಾಗಿದ್ದು, ಇದೀಗ ತಾಲೂಕಿನ ಬಂಕಾಪುರ ಪಟ್ಟಣದ ಶರೀಫ್ ನಗರದ ಗೋಡೌನಿನಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಸುಮಾರು 3,34,000 ರೂಪಾಯಿ ಮೌಲ್ಯದ 380 ಅನ್ನಭಾಗ್ಯದ ಅಕ್ಕಿ ಚೀಲಗಳನ್ನು ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಮಲ್ಲೇಶಪ್ಪ ಮಾಳಗಿಮನಿ ಎಂಬಾತನಿಗೆ ಸೇರಿದ ಗೋಡೌನ್ನ ಬಾಡಿಗೆ ತೆಗೆದುಕೊಂಡಿದ್ದು, ಖಚಿತ ಮಾಹಿತಿ ಮೇರೆಗೆ ಆಹಾರ ನಿರೀಕ್ಷಕ ಅಧಿಕಾರಿ ರಾಜು ತಳವಾರ್ ದಾಳಿ ನಡೆಸಿದ್ದು, ಬಂಕಾಪುರದ ಜಯದೇವ ಮಲ್ಲಿಕಾರ್ಜುನ ಮಾಮ್ಲೆಪಟ್ಟಣ ಶೆಟ್ಟರ್ ಎಂಬುವವನಿಗೆ ಸೇರಿದ ಈ ಪಡಿತರ ಅಕ್ಕಿ ಚೀಲಗಳನ್ನು ಅಕ್ರಮವಾಗಿ ಇಟ್ಟಿದ್ದು, ಇದೀಗ ಅಧಿಕಾರಿಗಳು ವಶಪಡಿಸಿಕೊಂಡು ಬೀಗ ಜಡಿದಿದ್ದಾರೆ. ಒಟ್ಟಾರೆ ತಾಲೂಕಿನಾದ್ಯಂತ ರಾಜಾರೋಷವಾಗಿ ಈ ಅಕ್ಕಿ ದಂಧೆ ನಡೀತಾ ಇದ್ದು, ಇದೆಲ್ಲ ಯಾಕೆ ಆಹಾರ ಇಲಾಖೆಯ ಮತ್ತು ಪೊಲೀಸರ ಕಣ್ಣಿಗೆ ಕಾಣ್ತಾ ಇಲ್ಲ? ಅಥವಾ ಮಹಾತ್ಮ ಗಾಂಧೀಜಿಯ ನೀತಿಯಂತೆ ಕೆಟ್ಟದ್ದನ್ನ ನೋಡಬಾರದು, ಕೆಟ್ಟದ್ದನ್ನ ಕೇಳಬಾರದು, ಕೆಟ್ಟದ್ದನ್ನ ಮಾತನಾಡಬಾರದು ಎಂಬ ತತ್ವಗಳನ್ನು ಅಧಿಕಾರಿಗಳು ಪಾಲಿಸ್ತಾ ಇದ್ದಾರಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ವಿ ನ್ಯೂಸ್ ಕನ್ನಡ, ಬಸವರಾಜ್ ಹಾವೇರಿ.